ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದೀಕ್ಷಿತಾ ಗೌಡಾಸ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಿಮ್ಮೆಲ್ರಿಗೂ ಗೊತ್ತಾಗಿದೆ, ಟೈಟಲ್ ನೋಡಿ, ಇವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ. ಹಾಗಾಗಿ ಸಿಂಪಲಾಗಿ ನೈಟ್ ಸೆಲೆಬ್ರೇಷನ್ ಮಾಡೋಣ, ಹಾಗೆ ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ನಾನು ಹೋಗಿಬಿಟ್ಟು ನಮ್ಮ ಮನೆ ಹತ್ರ ಇರೋ ಕೇಕ್ ರೂಮಲ್ಲಿ ಕೇಕ್ ತೊಗೊಂಡು ಬಂದಿಟ್ಟಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಆ್ಯಂಡ್ ಸ್ವಲ್ಪ ಡೆಕೋರೇಷನ್ ಮಾಡೋದು ಬಾಕಿ ಇದೆ. ಸೊ ಅದನ್ನು ನಾನೇ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅವ್ರು ಇನ್ನೂ ಮಲಗಿದ್ದಾರೆ. ಅವ್ರನ್ನ ಮಲಗಿರೋರನ್ನ ನಾನು ಎದುಳಿಸ್ಕೊಂಡು ಕರ್ಕೊಂಡು ಬಂದು ಕೇಕ್ ಕಟ್ ಮಾಡಿಸಿದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಫನ್ನಾಗಿರುತ್ತೆ. ಸೊ ನಾನು ಮಧ್ಯರಾತ್ರಿ 12 ಗಂಟೆಗೆ ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಾನು ಎದ್ದು ಸ್ವಲ್ಪ ಪುಟಾಣಿ ಡೆಕೋರೇಷನ್ಸ್ ಮಾಡಿಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ. ಸೊ ಗೈಸ್, ಈಗ ಡೆಕೋರೇಷನ್ ರೆಡಿಯಾಗಿದೆ ಆ್ಯಂಡ್ ಇವಾಗ ಹೋಗಿ ನಮ್ಮ ಯಜಮಾನ್ರನ್ನ ಎದುಳಿಸ್ಕೊ ಕರ್ಕೊಬರ್ಬೇಕು. ಆ್ಯಂಡ್ ಇಲ್ಲಿ ನಮ್ಮ ಅತ್ತೆಯವರಿದ್ದಾರೆ, ಅವ್ರನ್ನೂ ಮಧ್ಯರಾತ್ರಿ 12:30ಗೆ ಎದುಳಿಸಿದ್ದೀನಿ. ಅವ್ರ ಹತ್ರ ಈಗ 12:30 ಆಗೋಗುತ್ತೆ. ಹೆಂಗೆ ಅನಿಸ್ತಿದೆ? ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀನಾ? ಓಕೆ. ಯಾರು ಬರ್ತಾಳೆ? ನನ್ನ ಮಗಂದು. ಚಿಕ್ಕ ಮಗನ ದೊಡ್ಡ ಮಗನ? ಚಿಕ್ಕ ಮಗಂದು. ಓಕೆ, ಈಗ ಎದುಳಿಸ್ಕೊಬರ್ತೀನಿ ರೀ, ಕರ್ಕೊಬರ್ತೀನಿ. Happy birthday. Thank you, good. Happy birthday. Thank you so much. Happy birthday. Wish prayer. Happy birthday. Thank you so much. Wish mama. क्या ಸ್ವಲ್ಪ ತಿನ್ನು. ಸ್ಪೂನು ಇಲ್ಲ, ಅದನ್ನು ತರಬೇಕು. ಕ್ಯಾಪ್ಚರ್ ಆಗಿರುತ್ತೋ ಆಗಿರೋದು. ಹ್ಯಾಪಿ ಬರ್ತ್ಡೇ. Thank you so much. ಹ್ಯಾಪಿ ಬರ್ತ್ಡೇ. Thank you. ಯಾವ್ದನ್ನೇ? ಸಂಜೆ. ಸೂಪರ್. ಸಂಜೆ. ಸೊ ನೋಡಿದ್ರಲ್ಲ, ನನ್ನ ಹಬ್ಬಿ ಅವರ ಬರ್ಡೇ ಸೆಲೆಬ್ರೇಷನ್ ನಿಮಗೆಲ್ಲ ಇಷ್ಟ ಆಯ್ತಾ? ನಿಮ್ಗೆ ಇಷ್ಟ ಆಯ್ತಾ? ಸೂಪರ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ. ಲವ್ ಯು ಸೋ ಮಚ್, ಲವ್ ಯು ಸೋ ಮಚ್, ಲವ್ ಯು ಸೋ ಮಚ್. ಸೊ ಇವತ್ತು ನಮ್ಮ ಮುದ್ದು ಮಾವದ್ದು ಬರ್ಡೇ. ಆ್ಯಂಡ್ ವಾಟ್ ಪ್ಲಾನ್ಸ್ ಟುಮಾರೋ? ಟುಮಾರೋ ಮಾರ್ನಿಂಗ್ ಟೆಂಪಲ್. ಮಾರ್ನಿಂಗ್ ಟೆಂಪಲ್ಗೆ ಹೋಗಬೇಕು. ಅದಾದ ನಂತರ ಆಮೇಲೆ ಆಮೇಲೆ ಲಂಚ್. ಲಂಚ್. ಇಷ್ಟೇ ಅಷ್ಟೇ, ಇಷ್ಟೇ ಸಿಂಪಲ್ಲು. ಹೋಪ್ ನಿನಗೆ ನನ್ನ ಪುಟಾಣಿ ಸೆಲೆಬ್ರೇಷನ್ ಇಷ್ಟ ಆಯ್ತಾ? ಸರ್ಪ್ರೈಸ್ ಅಂತ. ಸರ್ಪ್ರೈಸ್.
ಯಾರು ಮಧ್ಯರಾತ್ರಿ ಕೇಕ್ ಕಟ್ ಮಾಡಿಸಿರ್ಲಿಲ್ಲ ಅಲ್ವಾ? ಮಾಡ್ಸೆ ಹ್ಮ್. ನಮ್ಮ ಪಪ್ಪನೇ ಫಸ್ಟ್. ನಾನು ಆ್ಯಕ್ಚುಲಿ ಯಾರಿಗೂ ಕಟ್ ಮಾಡಿಸಿಲ್ಲ, ಈ ಥರ ಎಲ್ಲ ನಾನು ಯಾರಿಗೂ ಕಟ್ ಮಾಡಿಸಿಲ್ಲ. ಆ್ಯಂಡ್ ಮೋಸ್ಟ್ ಸ್ಪೆಷಲ್ ಪರ್ಸನ್ ನನಗೆ, ಹಾಗಾಗಿ ಇವ್ರದ್ದು ಸ್ವಲ್ಪ ಸ್ಪೆಷಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಭಾರಿ ಆಸೆ ನನಗೆ. ಸರ್ಪ್ರೈಸ್ ಎಲ್ಲ ಕೊಡೋಕೆ ಇಷ್ಟ, ಅದೇ ರೀತಿ ಕೊಟ್ಟಿದ್ದೀನಿ ಒಂದು ಪುಟಾಣಿ ಸರ್ಪ್ರೈಸ್. ಯಾ, ಸೊ ಲವ್ ಯು ಸೋ ಮಚ್. ಆ್ಯಂಡ್ ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು, ಚಾಮುಂಡಿ ಬೆಟ್ಟಕ್ಕೆ. ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ತಗೊಳ್ಳೇಬೇಕು ಹುಟ್ಟುಹಬ್ಬದ ದಿನ. ಸೊ ಅದು ನಾಳೆ ಬೆಳಗ್ಗೆ ಪ್ಲಾನ್ಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾನು ನಾಳೆ ವ್ಲಾಗ್ ಕೂಡ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೀವೇನಾದರೂ ಹೇಳ್ತೀರಾ? ಗುಡ್ ನೈಟ್. ಗುಡ್ ನೈಟ್. ಮಳೆ ಸಾಕು. ಸೊ ಈಗ ಮಲ್ಕೊಳ್ಬೇಕು. ಈಗ 1 ಗಂಟೆ ಆಗ್ಬಿಟ್ಟಿದೆ. ಆ್ಯಂಡ್ ನಾನು ಕೇಕ್ ಕೂಡ ಅರ್ಧಂಬರ್ಧ ತಿಂದು ಮುಗಿಸಿದ್ದೀನಿ. ಇನ್ನು ಅರ್ಧ ತಿಂದ್ಬಿಟ್ಟು ಈಗ ತಾಚಿ ಮಾಡಬೇಕು. ನಾಳೆ ಬೆಳಿಗ್ಗೆ ಟೆಂಪಲ್ಗೆ ಹೋಗಬೇಕು. ಟಾಟಾ, ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಸೊ ಗೈಸ್, ನಾವು ಇವಾಗಷ್ಟೇ ದೇವ್ರ ದರ್ಶನ ಮಾಡಿಕೊಂಡು ನಮ್ಮ ಗಾಡಿ ಹತ್ರ ಬಂದ್ವಿ. ತುಂಬಾ ರಶ್, ಇವತ್ತು ಸಂಡೇ ಬೇರೆ, ಹಾಗಾಗಿ ಜನ ಜಾಸ್ತಿ ಇದ್ದರು. ಎಲ್ಲೂ ವ್ಲಾಗ್ ಮಾಡೋಕ್ಕೆ ಫೋನೇ ಎತ್ತಕ್ಕಾಗ್ತಿರಲಿಲ್ಲ. ನನ್ನ ಜೊತೆಗೆ ಎಲ್ಲರೂ ಕವರ್ ಆಗ್ತಾಯಿದ್ರು. ಹಾಗಾಗಿ ಈಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಹಾಗೆ ಬರ್ತಾ ನಾನು ಪ್ರಸಾದ ಕೂಡ ತೊಗೊಂಡು ಬಂದಿದ್ದೀನಿ. ಅಲ್ಲೆಲ್ಲೂ ನಿಂತ್ಕೊಂಡು ತಿನ್ನೋಕ್ಕೂ ಜಾಗ ಇರಲಿಲ್ಲ, ಅದಕ್ಕೇ ಸ್ವಲ್ಪ ಲಡ್ಡು ತಿನ್ನೋಣ. ಲಡ್ಡು ಪ್ರಸಾದ ತಿಂದ್ಕೊಂಡು ಈಗ ನೆಕ್ಸ್ಟು ನಾವು ನಮ್ಮ ಮನೆ ಕಡೆ, ದೇವಸ್ಥಾನದಿಂದ ಡೈರೆಕ್ಟ್ ಮನೆಗೆ ಹೋಗ್ಬೇಕಂತ ಹೇಳ್ತಾರಲ್ಲ, ಈಗ ನಾವು ಮನೆಗೆ ಹೋಗ್ತೀವಿ. ಆ್ಯಂಡ್ ಕೊಡಿಲಿ, ಇಲ್ಲಿ ನಮ್ಮ ಬರ್ಡೇ ಬಾಯ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹೇಗಿತ್ತು ದೇವ್ರ ದರ್ಶನ? ಪ್ರಸಾದ ಕೊಟ್ಟರೆ ತುಂಬ ಚೆನ್ನಾಗಿತ್ತು. ಓಕೆ, ಸೊ ಕೊಡ್ತೀನಿ. ಫಸ್ಟು ಹುಡ್ಕೊಂಡು ಫಸ್ಟು ಬರ್ಡೇ ಬಾಯ್ಗೆ ದೇವ್ರ ಪ್ರಸಾದ, ನೆಕ್ಸ್ಟು ನನಗೆ ತಿನ್ಬಿಡೋಣ. ಲಡ್ಡು ಪ್ರಸಾದ. ಓಕೆ ಡನ್. ಸೊ ಈಗ ಮನೆಗೆ ಹೋಗ್ತೀವಿ. ಮನೆಗೆ ಹೋದ್ಮೇಲೆ ನೆಕ್ಸ್ಟು ಏನು ಪ್ಲಾನ್ಸ್ ಇದೆ ಇವತ್ತೊಂದು ನಾನು ಹಾಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ವೀಡಿಯೋನ ಎಂಡ್ವರೆಗೂ ನೋಡಿ. ಸೊ ಗೈಸ್, ಟೆಂಪಲಿಂದ ಮನೆಗೆ ಹೋದ್ವಿ. ಮನೆಗೆ ಹೋದ್ಮೇಲೆ ನಾವು ಸ್ವಲ್ಪ ಫ್ರೆಶ್ನಪ್ ಆಗಿ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಇವಾಗ ನಾವು ಲಂಚಿಗೆ ಬಂದಿದ್ದೀವಿ. ಸೊ ಮೈಸೂರಲ್ಲಿ ಇವಾನ ರೆಸಾರ್ಟ್ ಅಂತಲೇ ಹೇಳ್ಬೋದು. ಇವಾನ ತುಂಬ ಏನು ಈಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಫೇಮಸ್ ಆದಂತಹ ಒಂದು ರೆಸಾರ್ಟ್, ಹಾಗೆ ರೆಸ್ಟೋರೆಂಟ್ ಕೂಡ. ನಾವಿವತ್ತು ಇಲ್ಲಿಗೆ ಲಂಚಿಗೆ ಬರೋಣ ಅಂತ ಹೇಳಿ ಬಂದಿದ್ದೀವಿ. ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು, ನಾವು ಬಂದಿಲ್ಲ. ನೋಡೋಣ, ಹೋಗೋಣ, ಏನೆಲ್ಲ ವೆರೈಟೀಸ್ ಇದೆ ಅಂತ ಟ್ರೈ ಮಾಡೋಣ. ಆ್ಯಂಡ್ ಇವತ್ತು ನಾನ್ ವೆಜ್ ತಿನ್ಬೋದು, ಸಂಡೇ. ಸೊ ದಟ್ಸ್ ಇಟ್. ಬನ್ನಿ ಇವಾಗ ಲಂಚ್ ಟೈಮ್, ಊಟಕ್ಕೆ ಹೋಗೋಣ. ಏನೆಲ್ಲ ವೆರೈಟೀಸ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಕಮಾನ್ ಬನ್ನಿ. ಇದು ನಮ್ಮ ಔಟ್ಫಿಟ್. ಬನ್ನಿ 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 ಬನ್ನಿ. ಹೆಂಗಿತ್ತು ಸರ್ ಊಟ? ಸೂಪರ್. ಚೆನ್ನಾಗಿತ್ತಾ? ಬರ್ಡೇ ಬಾಯ್, ಹೌ ವಾಸ್ ಯುವರ್ ಡೇ? ಡೇ ಸೂಪರ್. ಇನ್ನೂ ಮುಗ್ದಿಲ್ವಲ್ಲ ಡೇ? ಓ ಯಾ, ಇನ್ನೂ ಮುಗ್ದಿಲ್ಲ. ಇನ್ನೂ ಏನೋ ಪ್ಲ್ಯಾನ್ಸ್ ಇದೆ, ನೋಡೋಣ ಹೆಂಗಾಗುತ್ತಂಗೆ. ಸೊ ಸದ್ಯಕ್ಕೆ ನಾನು ಇವಾನ ರೆಸಾರ್ಟಲ್ಲಿ ಇರುವಂತಹ ಸ್ವಿಮ್ಮಿಂಗ್ ಪೂಲ್ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಐ ಥಿಂಕ್ ವಿಲ್ಲಾಸ್, ರೂಮ್ಸ್ ಅನ್ಸುತ್ತೆ ಅದೆಲ್ಲ. ಆಮೇಲೆ ಇನ್ನು ಆ ಕಡೆ ಏನೋ ಇದೆ, ಇನ್ನೂ ಹೋಗಿಲ್ಲ ನಾನು ಆ ಕಡೆ. ಏನು ಪ್ಲೇಯಿಂಗ್ ಏರಿಯಾ? ಹಾಂ, ಆ ಕಡೆ ಅಲ್ಲಿ ಪ್ಲೇಯಿಂಗ್ ಏರಿಯಾ ಇದೆ. ಆ್ಯಂಡ್ ಇದು ಸ್ವಿಮ್ಮಿಂಗ್ ಪೂಲ್. ಆ್ಯಂಡ್ ಇಲ್ಲಿ ಬಾರ್ ಕೌಂಟರ್ ಇದೆ. ಅದಾದ ನಂತರ ಅಲ್ಲಿ ರೆಸ್ಟೋರೆಂಟ್ ಇದೆ.
ಅಷ್ಟೇ, ಇನ್ನೇನಿಲ್ಲ. ಸೊ ಇಲ್ಲಿ ನಾನಿದ್ದೀನಿ. ಊಟ ಎಲ್ಲ ಆಯಿತು. ಹಂಗೆ ಒಂದು ರೌಂಡು ತಿರ್ಗಾಡ್ಕೊಂಡು ನೆಕ್ಸ್ಟ್ ಈಗ ಮನೆ ಕಡೆ ಹೋಗಬೇಕು. ಹೀಗಿತ್ತು ನನ್ನ ಏನು ನಮ್ಮಿಬ್ಬರ ದಿನ. ಆ್ಯಂಡ್ ನನ್ನ ಬರ್ಡೇ ಅಲ್ಲ, ನಿಮ್ಮ ಬರ್ಡೇ. ನಂದೇ ಬರ್ಡೇ. ಇವ್ರ ಬರ್ಡೇ ಹಿಂಗಿತ್ತು. ದಟ್ಸ್ ಇಟ್. ಲೆಟ್ಸ್ ಗೋ ಹೋಮ್. ಆಮೇಲಿಂದ ಏನೆಲ್ಲ ಆಗುತ್ತೆ ಅಂತ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾನೇ ಇರ್ತೀನಿ. ಸೊ ಈ ವ್ಲಾಗ್ನ ಎಂಡ್ವರೆಗೂ ನೋಡಿ, ಓಕೆನಾ? ನಮ್ಮ ಡೇ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಬರ್ಡೇ ಬಾಯ್ ಜೊತೆ ನಾನು ಇವತ್ತು ಬಂದಿರೋದು ಮಾಲ್ ಆಫ್ ಮೈಸೂರಿಗೆ. ಸೊ ಇವನ ರೆಸಾರ್ಟಲ್ಲಿ ಲಂಚ್ ಮುಗಿಸ್ಕೊಂಡು ಈಗ ನಾವು ಮಾಲ್ ಆಫ್ ಮೈಸೂರಿಗೆ ಬಂದಿದ್ದೀವಿ. ಹಾಗೆ ನಾವು ಆನ್ಲೈನಲ್ಲಿ ಜವಾನ್ ಮೂವಿಗೆ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಮೂವಿಗೆ ಹೋಗಬೇಕು. ಮೂವಿ ನೋಡಿಕೊಂಡು ನೆಕ್ಸ್ಟು ಐ ಥಿಂಕ್ ಅಷ್ಟೇ ಅನಿಸುತ್ತೆ ಇವತ್ತು ನಮ್ಮಲ್ಲಿ. ನೋಡೋಣ. ಈಗ ಮಾಲ್ ಆಫ್ ಮೈಸೂರಲ್ಲಿದ್ದೀನಿ. ಹಾಗೆ ಒಂದು ರೌಂಡ್ ಸುತ್ತಾಡ್ಕೊಂಡು ಮೂವಿ ನೋಡಿಕೊಂಡು ಮತ್ತೆ ಮನೆಗೆ ಹೋಗೋಣ, ಓಕೆನಾ? ಸೊ ಬನ್ನಿ. ಇವಾಗ ಇಂಟರ್ವಲ್ ಬಿಟ್ಟಿದ್ದಾರೆ, ಹಾಗಾಗಿ ಪಾಪ್ಕಾರ್ನ್ ಮತ್ತು ನೀರು ತುಂಬಾ ಗಾವ ಆಗ್ತಾಯಿತ್ತು. ಹಾಗಾಗಿ ನೀರು ಮತ್ತು ಪಾಪ್ಕಾರ್ನ್ ತೊಗೊಳೋಣ ಅಂತ ಬಂದಿದ್ವಿ. ಫೋನಲ್ಲಿ ಕಂಪ್ಲೀಟಾಗಿ ಚಾರ್ಜ್ ಖಾಲಿಯಾಗಿದೆ, ಹಾಗಾಗಿ ನಾನು ಜಾಸ್ತಿ ವಿಡಿಯೋ ಒಳಗಡೆ ಏನೋ ಶೂಟ್ ಮಾಡ್ತಾಯಿಲ್ಲ. ನೋಡೋಣ, ಮನೆಗೆ ಹೋಗಬೇಕು. ಫಿಲಮ್ ಮಾತ್ರ ಸಖತ್ತಾಗಿದೆ. ಇಂಟರ್ವಲ್ಲು ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡ್ಬೇಕು. ಫುಲ್ ಕ್ಯೂರಿಯಸ್ ಆ್ಯಂಡ್ ಎಕ್ಸೈಟೆಡ್ ಆಗಿ. ಇದಿಷ್ಟು ಇವತ್ತಿನ ನನ್ನ ಹಸ್ಬೆಂಡ್ ಬರ್ಡೇ ದಿನದ ವ್ಲಾಗ್ ಆಗಿತ್ತು. ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ದರೆ ಏನು ಮಾಡ್ಬೇಕು ಹೇಳಿ? ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಸೊ ಎಲ್ರಿಗೂ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪೋರ್ಟ್ ಮಾಡಿ. ಈ ನಡುವೆ ಸ್ವಲ್ಪ ರೆಗ್ಯುಲರ್ ಆಗಿ ನಾನು ವೀಡಿಯೋಸ್ ಹಾಕ್ಲಿಕ್ಕೆ ಆಗ್ತಾಯಿಲ್ಲ, ಬಟ್ ಆದಷ್ಟು ಬೇಗ ನಾನು ವೀಡಿಯೋಸ್ ಹಾಕ್ತೀನಿ.